ಇವತ್ತು ನಮ್ಮ ಮಹಾಭಾರತದ ಮೂಡ್ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಅತ್ಯಂತ ಸುಸ್ಪಷ್ಟವಾಗಿ ಇಡುವ ಪ್ರಯತ್ನ. ಇಂಡಿಯಾ ಟಿವಿ ಅಂಡ್ CNX ನಡೆಸಿರುವ ಸಮೀಕ್ಷೆಯಲ್ಲಿ NDA ಮೈತ್ರಿಕೂಟಕ್ಕೆ 399 ನಂಬರ್ಸ್, ಬಹಳ ಸ್ಪಷ್ಟ. ಇನ್ನಿತರ ಕೂಟಗಳಿಗೆ, ಅದು ಇಂಡಿಯಾ ಬ್ಲಾಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು, ಯಾವ ಹಂತಕ್ಕೂ ಕೂಡ ನೀವು ಹತ್ರಕ್ಕೂ ಸುಳಿಯೋಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ಈ ಹಂತಕ್ಕೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ನಾನು ಹೇಳ್ಬಿಡ್ತೇನೆ. 19ನೇ ತಾರೀಕಿಗೆ ಮೊದಲ ಫೇಸ್ ಆಫ್ ಎಲೆಕ್ಷನ್ಸ್ ಶುರುವಾಗುತ್ತೆ ಭಾರತದಲ್ಲಿ. 26ಕ್ಕೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಶುರುವಾಗುತ್ತೆ. ಅದರ ಜೊತೆಗೆ ನಾವು ಎಲ್ಲ ಅಭ್ಯರ್ಥಿಗಳನ್ನ ಆಲ್ಮೋಸ್ಟ್ ಫೈನಲೈಸ್ ಮಾಡಿರುವ ಹಂತಕ್ಕೆ ಬಂದು ಕೂತ್ಕೊಂಡು ನಾಮಿನೇಷನ್ ಕೂಡ ಎಲ್ಲರದ್ದು ಆಲ್ಮೋಸ್ಟ್ ಮುಗ್ದೋಗಿದೆ. ಬಂಡಾಯ ಎದ್ದವರು, ಬಂಡಾಯ ಏಳುವವರು, ಅವರು ಕೂಡ ಒಂದು ಸ್ವಲ್ಪ ನಿರಾಳರಾಗಿದ್ದಾರೆ. ಒಪ್ಕೊಳ್ಳೋಣ, ಟೆಕ್ನಿಕಲಿ ಅವ್ರು ಇನ್ನೂ ಕೂಡ ಬಂಡಾಯ ಎದ್ದವರು ಅಥವಾ ಯಾರೋ ನಾಮಿನೇಷನ್ ಫೈಲ್ ಮಾಡಿದವರು ಆ ನಾಮಿನೇಷನ್ ಫೈಲ್ ಮಾಡಿದ್ದನ್ನು ವಾಪಸ್ ತೆಗೆದುಕೊಳ್ಳುವ ಕಡೆಯ ದಿನ ತನಕ ಅವ್ರಿಗೆ ಅವಕಾಶ ಇದೆ ಅನ್ನೋದನ್ನು ಒಪ್ಕೊಂಡ್ರು ಕೂಡ ಆಲ್ಮೋಸ್ಟ್ ದ ಸ್ಟೇಜ್ ಇಸ್ ಸೆಟ್ ಫಾರ್ ದಿ ಬಿಗ್ ಎಲೆಕ್ಷನ್ಸ್, ದಟ್ ಈಸ್ ಕುರುಕ್ಷೇತ್ರ 2024. ಹಾಗಾಗಿ ಈ ಕ್ಷಣಕ್ಕೆ ಬಂದಿರುವ ಈ ಸರ್ವೆ ಬಹಳ 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 ಪ್ರಾಮಿನೆಂಟ್ ಸರ್ವೆ, ಬಹಳ ಇಂಪಾರ್ಟೆಂಟ್ ಸರ್ವೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾದ್ರೆ ಇನ್ನು 10 ದಿನಗಳ ಒಳಗೆ ಚುನಾವಣೆಗೆ ಮುನ್ನುಗ್ತಾ ಇರುವ ಭಾರತ ದೇಶದ ಮೂಡ್ ಹೇಗಿದೆ? ಲೆಟ್ಸ್ ಬಿಗಿನ್ ವಿತ್ ದಿ ನಂಬರ್ಸ್. LED ಸ್ಕ್ರೀನ್ನಲ್ಲಿ ಇಂಡಿಯಾ ಟಿವಿ CNX ನ ಕಂಪ್ಲೀಟ್ ಸಮೀಕ್ಷೆ ನಿಮ್ಮ ಮುಂದೆ ಬರುತ್ತೆ. NDA ಮೈತ್ರಿಕೂಟ, ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ 399 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ ಅಂತ. ಅಬ್ಕಿ ಬಾರ್ 400 ಪಾರ್ ಇಲ್ಲ, ಒಂದು ಕಡಿಮೆ, 399. ಲುಕ್ಸ್ ಲೈಕ್ ಎ ನೈಸ್ ನಂಬರ್. ನಮಗೆ ಈ 999, 399, 299, 199 ಬಹಳ ಸೆಳೆಯುವ ನಂಬರ್ಗಳು ಸಾಮಾನ್ಯವಾಗಿ. ಸೊ ಈ 399 ಆಲ್ಸೋ ಲುಕ್ಸ್ ಲೈಕ್ ಎ ನೈಸ್ ನಂಬರ್. ಓಕೆ, ವಾಪಸ್ ಬನ್ನಿ, ಪ್ರೀವಿಯಸ್ ಬನ್ನಿ. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೀಟೇಲ್ಸ್ ಹೋಗಬೇಕು. ಥ್ಯಾಂಕ್ ಯು. INDIA ಅಥವಾ ಇಂಡಿಯಾ ಅಲಯನ್ಸ್ ಕೇವಲ 94 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ. ಐ ಬಿಲೀವ್ ದಿಸ್ ಎಕ್ಸ್ಕ್ಲೂಡ್ಸ್ TMC. 42 ಸೀಟ್ಗಳಲ್ಲಿ ಕೆಲವು ಸೀಟ್ಗಳನ್ನು ಕಾಂಗ್ರೆಸ್ನವರೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬೇರೆ ಬೇರೆ ಏನೇನೋ ಮಾಡ್ಕೊಳ್ತಾ ಇದ್ದಾರೆ, ಅದು ವೆಸ್ಟ್ ಬೆಂಗಾಲಲ್ಲಿ. ಅದರ್ಸ್ 50 ನಂಬರ್ಗಳನ್ನು ಮೂಡ್ ಆಫ್ ಮಹಾಭಾರತದಲ್ಲಿ ಅಥವಾ ಪಲ್ಸ್ ಆಫ್ ದಿ ನೇಷನ್ನಲ್ಲಿ ಇಂಡಿಯಾ ಟಿವಿ ಮತ್ತು CNX ನ ವರದಿ ಹೇಳುತ್ತೆ. ಅಪ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನಾವು. ಇದು ಕೂಡ ಬಹಳ ಇಂಪಾರ್ಟೆಂಟು. ಇದರ ಜೊತೆಗೆ BJP ಮಾತ್ರ 342 ಸೀಟ್ಗಳನ್ನು ಪಡೆದುಕೊಂಡ್ರೆ ಕಾಂಗ್ರೆಸ್ಸು ವಿಲ್ ಕ್ರಂಪಲ್ ಡೌನ್ ಟು 38 ನಂಬರ್ಸ್. 38 ಪ್ರಾಬಬ್ಲಿ ದ ವರ್ಸ್ಟ್ ಅವರ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿಯಲ್ಲಿ ಈ ಸರ್ವೆ ಬಂದಿದೆ. ಅಂಡ್ ಅದರ್ಸ್, ಈ ಅದರ್ಸ್ನಲ್ಲಿ ನಿಮಗೆ ಇಂಡಿ ಬ್ಲಾಕ್ನವರು ಕೂಡ ಸೇರ್ಕೊಳ್ತಾರೆ. ಅದರ ಜೊತೆಗೆ ಈ BJP ಜೊತೆಗೆ ಸೇರ್ಕೊಳ್ಳುವ NDA ಅಲಯನ್ಸ್ನವರು ಕೂಡ ಸೇರ್ಕೊಳ್ತಾರೆ. ಹಾಗಾಗಿ ಇತರರು 163 ಸೀಟ್ಗಳನ್ನು ಪಡೆದುಕೊಳ್ತಾರೆ ಅಂತ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು ಅಂತಂದ್ರೆ, 28 ಸೀಟ್ಗಳಲ್ಲಿ 24 ಸೀಟ್ಗಳನ್ನು BJP ಮತ್ತು JDSನ ಅಲಯನ್ಸ್ ಪಡೆದುಕೊಳ್ಳುತ್ತೆ. INC 4 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ. ದೇ ವಿಲ್ ಇಂಪ್ರೂವೈಸ್ ದೆಮ್ಸೆಲ್ವ್ಸ್ ಇನ್ ಕರ್ನಾಟಕ. ಕಳೆದ ಸಲ ಅವರು ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ಮಾತ್ರ. ಈ ಸಲ ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಜಾಸ್ತಿ ಇದೆ. ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ಅವರು ಹೋರಾಟವನ್ನು ಮಾಡಬಹುದು. ಇದು ಇಂಡಿಯಾ ಟಿವಿ CNXನ ಸ್ಪಷ್ಟವಾದಂಥ ಸರ್ವೆ ನಿಮ್ಮ ಮುಂದೆ ನಾನು ಇಡ್ತಾ ಇರೋದು. ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳದ್ದು ಕೂಡ ಅವರು ಇಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಇಂಟ್ರೆಸ್ಟಿಂಗ್ಲಿ 3 ಸೀಟ್ಸ್ಗಳನ್ನು ಅವರು ಪಡೆದುಕೊಳ್ತಾರಂತೆ. TDP ಜೊತೆಗೆ BJP ಅಲಯನ್ಸ್ ಇದೆ.
12 ಸೀಟನ್ನು TDP ಪಡೆದುಕೊಳ್ಳುತ್ತೆ. YSRCP 10 ಸೀಟ್ಗಳನ್ನು ಪಡೆದುಕೊಳ್ಳುತ್ತೆ. ಅಪ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಭಾಳ ಕ್ವಿಕ್ ಆಗಿ ನಾವು ಇನ್ ಡೆಪ್ತ್ ಅನಾಲಿಟಿಕಲ್ ಡೀಟೇಲ್ಸ್ನ ತಗೊಳ್ಬೇಕು. ಕೇರಳ ಸೀಮ್ಸ್ ಮೋರ್ ಇಂಟ್ರೆಸ್ಟಿಂಗ್ ಟು ಮೀ ಬಿಕಾಸ್ ತಿರುವನಂತಪುರಂನಲ್ಲೋ ಅಥವಾ ಇನ್ಯಾವ ಕ್ಷೇತ್ರದಲ್ಲೋ ಎಲ್ಲಿ BJP ತನ್ನ ಖಾತೆಯನ್ನು ಓಪನ್ ಅಪ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಅವರ ಪ್ರಕಾರ ಕಮ್ ಬ್ಯಾಕ್ ಟು ದಿ ಕೇರಳ ಪ್ಲೀಸ್, 3 ಸೀಟ್ಗಳನ್ನು ಕೇರಳದಲ್ಲಿ BJP ಪಡೆದುಕೊಳ್ಳುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. INC ಪ್ಲಸ್ 10, ಲೆಫ್ಟ್ 7 ಅಂದರೆ 3 ಆಲ್ಸೋ ಸೀಮ್ಸ್ ಲೈಕ್ ಎ ಗುಡ್ ನಂಬರ್ ಫಾರ್ BJP ಇನ್ ಕೇರಳ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ತೆಲಂಗಾಣದಲ್ಲಿ BJP 5, INC 9, BRS 2, MIM 1 ಸೀಟನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಹಲವು ಕಾರಣಗಳಿಗಾಗಿ ಮಾತಾಡ್ತೀನಿ, ಒಂದೊಂದೇ ಮಾತನಾಡ್ತಾ ಹೋಗೋಣ. ಸಮಯದ ಅಭಾವ ಇರ್ಬೋದು, ಬಟ್ ಕ್ವಿಕ್ಲಿ ಎಲ್ಲರನ್ನೂ ಮಾತನಾಡಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ಪ್ಲೀಸ್ ಮುಂದಕ್ಕೆ ಹೋಗೋಣ. ಲೆಟ್ಸ್ ನಾಟ್ ವೇಸ್ಟ್ ಮಚ್ ಟೈಮ್ ಅಟ್ ಆಲ್. ದೆಹಲಿಯಲ್ಲಿ 7 ಸೀಟ್ಗಳನ್ನು BJP ಬಾಚಿಕೊಳ್ಳುತ್ತೆ ಅಥವಾ NDA ಬಾಚಿಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ TV ಮತ್ತು CNXನ ರಿಪೋರ್ಟ್ ಕಾರ್ಡ್ ಅಥವಾ ಸರ್ವೆ ಕಾರ್ಡ್. ಇದು ದೆಹಲಿಯ ಕಥೆಯಾದರೆ ಇನ್ನು ಬೇರೆ ಬೇರೆ ಜಾಗಗಳದ್ದು ಹರಿಯಾಣಕ್ಕೆ ಬರ್ತಾ ಇದ್ದೀನಿ. BJP 10ಕ್ಕೆ 10 ಬಾಚಿಕೊಳ್ಳುತ್ತೆ. ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಇನ್ನು ಯಾರೂ ಕೂಡ ಯಾವ ರೀತಿಯ ಹೋರಾಟವನ್ನು ಕೂಡ ಕೊಡುವುದಿಲ್ಲ ಅನ್ನುವ ರೀತಿಯ ಸರ್ವೆಯನ್ನು ಇಂಡಿಯಾ TV ಮತ್ತು CNX ಪ್ರಸ್ತುತಪಡಿಸಿದೆ. ಅಪ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇನ್ಫ್ಯಾಕ್ಟ್ ಒಂದು 4 ರಾಜ್ಯಗಳಲ್ಲಿ ರಾಜಸ್ಥಾನವೂ ಕೂಡ ಸೇರಿದಂತೆ NDA ಔಟ್ ಆಫ್ ಔಟ್ ತಗೊಳುತ್ತೆ ಅನ್ನೋ ಥರದಲ್ಲಿ ಈ ಸರ್ವೆ ಹೇಳ್ತಾ ಇದೆ. ದಟ್ ಮೀನ್ಸ್ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ, ಅದು ರಾಜಸ್ಥಾನವಾಗಿರ್ಬೋದು, ಮಧ್ಯಪ್ರದೇಶವಾಗಿರ್ಬೋದು, ಅಥವಾ ಬೇರೆ ಬೇರೆ ಜಾಗಗಳಾಗಿರ್ಬೋದು, ಹಿಮಾಚಲ ಪ್ರದೇಶವಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ತನ್ನ ಪಾರುಪತ್ಯವನ್ನು ಮೆರೆಯುತ್ತಾ ಸುಮಾರು 98% ಆಫ್ ಸ್ಟ್ರೈಕ್ ರೇಟ್ನ BJP ಪಡೆದುಕೊಳ್ಳುತ್ತೆ ಅನ್ನೋದನ್ನು ಇಂಡಿಯಾ TV ಮತ್ತು CNX ಸರ್ವೆ ಹೇಳ್ತಾ ಇದೆ. ಇದು ಕೂಡ ತಾವು ಇಲ್ಲಿ ಗಮನಿಸಬಹುದು. ಸದ್ಯದ ಮಟ್ಟಿಗೆ ಇನ್ ರಾಜಸ್ಥಾನ್ ಇಟ್ ಈಸ್ 25 ಔಟ್ ಆಫ್ 25 ಫಾರ್ BJP. ದಿಸ್ ಸೀಮ್ಸ್ ಇಂಟ್ರೆಸ್ಟಿಂಗ್ ಟು ಮೀ. ನೆಕ್ಸ್ಟ್ ಪ್ಲೀಸ್ ಮುಂದಕ್ಕೆ ಹೋಗೋಣ. ಪಂಜಾಬಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಗೇಮ್ ಇದೆ. BJP 3, INC 3, ಆಮ್ ಆದ್ಮಿ 6, SAD 1 ಸೀಟನ್ನು ಪಡೆದುಕೊಳ್ಬೋದು. ಅಪ್ ನೆಕ್ಸ್ಟ್ ಪ್ಲೀಸ್ ಮುಂದಕ್ಕೆ. ಹಿಮಾಚಲ ಪ್ರದೇಶ ನಾನು ಹೇಳ್ತಾ ಇದ್ದೆ ನಿಮಗೆ 4ಕ್ಕೆ 4 ಸೀಟ್ಗಳನ್ನು BJP ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಪ್ಲೀಸ್. ಜಮ್ಮು ಕಾಶ್ಮೀರ ಇಸ್ ಇಂಟ್ರೆಸ್ಟಿಂಗ್ ನನಗೆ. ಯಾಕಂದರೆ ಈ INC ಅವರದ್ದು NC ಜೊತೆಗೂ PDP ಜೊತೆಗೂ ಯಾರ ಜೊತೆಗೂ ಅಲಯನ್ಸ್ ಕೂಡ ಅಲ್ಲಿ ವರ್ಕೌಟ್ ಆಗಲಿಲ್ಲ, ಅದು ಮುರಿದು ಬಿತ್ತು. NC ಅವರು PDP ಅವರು ಹಿಂದಕ್ಕೆ ಸರಿದ್ರು. INC 0, ನ್ಯಾಷನಲ್ ಕಾನ್ಫರೆನ್ಸ್ 3, BJP 3. ಇದು ಕೂಡ ತುಂಬಾ ಬಹಳ ಕುತೂಹಲ ಅಂತ ಅನಿಸುವ ಅಂಶ ನಮಗೆ. ಇಂಡಿಯಾ TV ಮತ್ತು CNXನ ರಿಪೋರ್ಟ್ ಕಾರ್ಡ್ನಲ್ಲಿ ಇರುವ ಡೀಟೇಲ್ಸ್ಗಳು. ಮುಂದೆ ಮಧ್ಯಪ್ರದೇಶ ಹಿಂದಿ ಹಾರ್ಟ್ಲ್ಯಾಂಡ್ 29 ಔಟ್ ಆಫ್ 29 ಫಾರ್ BJP, ಅಥವಾ ನೀವು NDA ಅಂತ ಕರಿಬಹುದು. ನೆಕ್ಸ್ಟ್ ಒಡಿಶಾ BJP 10, BJD 11, INC 0. ನೆಕ್ಸ್ಟ್ ಜಾರ್ಖಂಡ್ BJP ಪ್ಲಸ್ 13, INC 0, JMM ಜಾರ್ಖಂಡ್ ಮುಕ್ತಿ ಮೋರ್ಚಾ 1 ಸೀಟ್. ನೆಕ್ಸ್ಟ್ ಅಸ್ಸಾಂ BJP 12, ಕಾಂಗ್ರೆಸ್ 0, AIUDF 2. ನೆಕ್ಸ್ಟ್ ಛತ್ತೀಸ್ಗಢ ಹಿಂದಿ ಹಾರ್ಟ್ಲ್ಯಾಂಡ್ ಅಗೈನ್ BJP 10, ಕಾಂಗ್ರೆಸ್ 1. ಇದು ರಣರೋಚಕವಾದಂಥ ಕಾಳಗವೋ ಅಥವಾ ಒನ್ ಸೈಡೆಡ್ ಕಾಳಗವೋ, ಇದರ ಬಗ್ಗೆ ನಾವು ಚರ್ಚೆ ಅತ್ಯಂತ ಗಹನವಾಗಿ ನಡೆಸಬೇಕು. ಹಲವು ಜನ ಗೆಸ್ಟ್ಗಳು ಇವತ್ತಿನ ಚರ್ಚೆಯಲ್ಲಿ ಜಾಯ್ನ್ ಆಗ್ತಾರೆ. ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್, ಇಟ್ ವಿಲ್ ಬಿ ವೆರಿ 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 ಫ್ಯಾಸಿನೇಟಿಂಗ್ ಫಾರ್ ಶೋರ್. ಓಕೆ, ನಮ್ಮೊಟ್ಟಿಗೆ 4 ಜನ ಗೆಸ್ಟ್ಗಳು ಹಿರಿಯರು ಗಣ್ಯರು ಜಾಯ್ನ್ ಆಗಿದ್ದಾರೆ. ನಾನು ನಮ್ಮ ಸ್ಟುಡಿಯೋದಲ್ಲಿರುವ ಗೆಸ್ಟ್ಗಳನ್ನು ಪರಿಚಯಿಸ್ತೇನೆ. ದೇ ಆಲ್ ನೀಡ್ ನೋ ಇಂಟ್ರಡಕ್ಷನ್ ಫಾರ್ ಶೋರ್, ಬಟ್ ಆದರೂ ಕೂಡ ನಾನು ಅದನ್ನು ಫಾರ್ಮಾಲಿಟಿ ಮಾಡಲೇಬೇಕು. ರಾಮಕೃಷ್ಣ ಉಪಾಧ್ಯಾಯ ಸರ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಪತ್ರಕರ್ತರು ನಮಸ್ಕಾರ. BS ಅರುಣ್ ಸರ್ ಜಾಯ್ನ್ ಆಗಿದ್ದಾರೆ, ನಮಸ್ಕಾರ. ಜಗದೀಶ್ ಶೆಟ್ಟಿಗಾರ್ ಸರ್ ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ, ವಿಶ್ಲೇಷಕರು ಮಂಗಳೂರಿನಿಂದ. ಹಾಗೆ ಗುರುಗಳು, ಹಿರಿಯರು, ಮಾರ್ಗದರ್ಶಕರು BV ಶಿವಶಂಕರ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ಯು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.